ಎಲ್ಲರೂ ಭಾರತವನ್ನು ಸ್ವರ್ಗದ ನಾಡು ಅಂತ ಕರೀತಾರೆ. ಅದಕ್ಕೆ ಕಾರಣವೆಂಬಂತೆ ಜಪಾನ್ ದೇಶದಲ್ಲಿ ನಮ್ಮ ಭಾರತದ ಕಲೆ ಇದೆ ಅಂದ್ರೆ ನಂಬ್ತೀರಾ? ಹೌದು, ಜಪಾನ್ನ ನಾರಾ ಪ್ರಾಂತದಲ್ಲಿರೋ ಸುಬೋಸಕ ಅನ್ನೋ ಈ ದೇವಸ್ಥಾನಕ್ಕೆ ಭಾರತದ ಜೊತೆ ಒಂದು ಅದ್ಭುತವಾದ ಎಮೋಷನಲ್ ಕನೆಕ್ಷನ್ ಇದೆ. ಇಲ್ಲಿರೋ 20 ಮೀಟರ್ ಎತ್ತರದ ಬರೋಬ್ಬರಿ 1200 ಟನ್ ತೂಕದ ಬೃಹತ್ ಬುದ್ಧನ ಮೂರ್ತಿಯನ್ನು ಭಾರತ ಸರ್ಕಾರ ಜಪಾನ್ಗೆ ಕೊಡುಗೆಯಾಗಿ ನೀಡಿದ್ದು ಕೇವಲ ಇದೊಂದೇ ಅಲ್ಲ, ಇಲ್ಲಿರೋ ತಾಜ್ ಮಹಲ್ ಶೈಲಿಯ ಸ್ಯಾಂಕ್ಚುರಿ ಮತ್ತು ಹಲವು ಕಲ್ಲಿನ ಕೆತ್ತನೆಗಳೆಲ್ಲವೂ ಸಂಪೂರ್ಣವಾಗಿ ಭಾರತದಲ್ಲೇ ಕೆತ್ತಲ್ಪಟ್ಟಿವೆ. ಆದರೆ ಭಾರತಕ್ಕೂ ಜಪಾನ್ನ ಈ ಹಳ್ಳಿಗೂ ಏನ್ ಸಂಬಂಧ? ಕತೆ ಶುರುವಾಗೋದು 1964ರಲ್ಲಿ. ಭಾರತದಲ್ಲಿ ಕುಷ್ಠರೋಗ ಪೀಡಿತರ ಸಹಾಯಕ್ಕಾಗಿ ಈ ಜಪಾನಿ ದೇವಸ್ಥಾನದ ಧರ್ಮದರ್ಶಿಗಳು ಹಗಲಿರುಳು ಶ್ರಮಿಸಿದ್ದು, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ದೇವಸ್ಥಾನದ ವತಿಯಿಂದ ದೊಡ್ಡ ಮಟ್ಟದ ಉಚಿತ ವೈದ್ಯಕೀಯ ಸೇವೆ ನಡೆದಿತ್ತು. ಈ ಮಾನವೀಯ ಸೇವೆಗೆ ಕೃತಜ್ಞತೆಯಾಗಿ ಭಾರತ ಸರ್ಕಾರ ಮತ್ತು ಭಾರತದ ಶಿಲ್ಪಿಗಳು ಜಪಾನ್ನ ಈ ದೇವಸ್ಥಾನಕ್ಕೆ ಬಿಳಿ ಅಮೃತ ಶಿಲೆಯ ಅದ್ಭುತ ಮೂರ್ತಿಗಳನ್ನು ಉಡುಗೆಯಾಗಿ ನೀಡಿದರು. ಇಲ್ಲಿರೋ 50 ಮೀಟರ್ ಅಗಲದ ಬುದ್ಧನ ಜೀವನ ಚರಿತ್ರೆಯ ಕೆತ್ತನೆಯ ಗೋಡೆಯನ್ನು ಕಲ್ಪನೆ ಮಾಡಿದ್ದು ಜಪಾನ್ನಲ್ಲಾದರೂ ಅದನ್ನು ಕೆತ್ತಿದ್ದು ಮಾತ್ರ ನಮ್ಮ ಭಾರತದ ಶಿಲ್ಪಿಗಳು. ಅಷ್ಟೇ ಅಲ್ಲ, ಈ ದೇವಸ್ಥಾನವನ್ನು ಟೆಂಪಲ್ ಆಫ್ ಹೀಲಿಂಗ್ ಅಥವಾ ಕಣ್ಣಿನ ಆರೋಗ್ಯ ಕಾಪಾಡೋ ಪವಿತ್ರ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿರೋ ದೈತ್ಯ ಬುದ್ಧನಿಗೆ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿರೋ ದೊಡ್ಡ ಗಾತ್ರದ ಕನ್ನಡಕದ ಆಕೃತಿಯೊಳಗೆ ನಡೆದರೆ ಕಣ್ಣಿನ ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋ ನಂಬಿಕೆ ಜಪಾನಿಯರಲ್ಲಿದೆ. ಭಾರತ ಜಪಾನ್ ಸ್ನೇಹಕ್ಕೆ ಸಾಕ್ಷಿಯಾದ ಈ ಜಾಗದ ಬಗ್ಗೆ ನಿಮಗೇನು ಅನಿಸ್ತು? ಕಮೆಂಟ್ ಮಾಡಿ.